ಈ ಪರಿಹಾರಕ್ಕಾಗಿ ಮಣ್ಣಿನ ದೀಪದ ಅಗತ್ಯವಿದೆ. ದೀಪವನ್ನು ಅರಿಶಿನ ನೀರಿನಲ್ಲಿ ನೆನೆಸಿ ಒಣಗಿಸಿ ಆ ದೀಪಕ್ಕೆ ಅರಿಶಿನ ಕುಂಕುಮ ಇಟ್ಟು ಪೂಜಾ ಕೋಣೆಯಲ್ಲಿ ಇಡಬೇಕು. ವಿವರ ಹೀಗಿದೆ ನೋಡಿ. ಸ್ವಂತ ಜಮೀನು ಮನೆ ಹೊಂದುವ ಯೋಗ ಬೇಕು ಎನ್ನುತ್ತಾರೆ. ಈ ಪರಿಹಾರವು ಆ ಯೋಗವನ್ನು ನಿಮ್ಮ ಕೈಗೆ ನೀಡುವ ಪರಿಹಾರವಾಗಿದೆ. 11 ಸೋಮವಾರದಂದು ನಂಬಿಕೆಯಿಂದ ಮಾಡಬೇಕು. ಈ ಪರಿಹಾರವನ್ನು ಮಾಡುವವರಿಗೆ ಸ್ವಂತ ಭೂಮಿ ಖರೀದಿಸುವ ಯೋಗ ಬರುತ್ತದೆ. ಸದ್ಯಕ್ಕೆ ನಿಮ್ಮ ಜಾತಕ ಘಟ್ಟದಲ್ಲಿ ಯಾವುದೇ ಭೂಯೋಗ ಇಲ್ಲದಿದ್ದರೂ ಪರವಾಗಿಲ್ಲ. ಈ ಪರಿಹಾರವು ನಿಮ್ಮ ಜಾತಕದ ಪರಿಸ್ಥಿತಿಯನ್ನು ಸರಿಪಡಿಸುತ್ತದೆ. ಸ್ವಂತ ಜಮೀನಿನಲ್ಲಿ ಇರಬಹುದಾದ ಸಮಸ್ಯೆಗಳು ದೂರವಾಗುತ್ತವೆ. ಬಹಳ ದಿನಗಳಿಂದ ಸ್ವಂತ ಮನೆಯಲ್ಲಿ ಮನೆ ಕಟ್ಟಲು ಸಾಧ್ಯವಾಗದೇ ಇದ್ದರೆ ಬೇಗ ಮನೆ ಕಟ್ಟಲು ಮುಂದಾಗುತ್ತೀರಿ. ಕೆಲವರು ಜಮೀನು ಹೊಂದಿದ್ದಾರೆ. ಅವರು ಅದನ್ನು ಮಾರಾಟ ಮಾಡಲು ಬಯಸುತ್ತಾರೆ. ಅಂತಹ ಸಮಸ್ಯೆಗಳನ್ನು ಯಾವುದೇ ವೆಚ್ಚವಿಲ್ಲದೆ ಪರಿಹರಿಸಬಹುದಾದ ಸರಳ ಆಧ್ಯಾತ್ಮಿಕ ಪರಿಹಾರವು ನಿಮಗಾಗಿ ಇಲ್ಲಿದೆ. ಭೂಮಿಗೆ ಸಂಬಂಧಿಸಿದ ಸಮಸ್ಯೆಯನ್ನು ಪರಿಹರಿಸಿ. ಈ ಪರಿಹಾರಕ್ಕಾಗಿ ಮಣ್ಣಿನ ದೀಪದ ಅಗತ್ಯವಿದೆ. ಶುದ್ಧವಾದ ಪಾಲಿಶ್ ಮಾಡದ ಮಣ್ಣಿನ ದೀಪವನ್ನು ಖರೀದಿಸಿ. ಕೆಲವು ಮಣ್ಣಿನ ದೀಪಗಳಿಗೆ ಮೃದುವಾದ ಫಿನಿಶ್ ಕೊಟ್ಟು ಹೊಳಪು ಮಾಡಲಾಗುತ್ತದೆ. ಅದನ್ನು ಈ ಪರಿಹಾರವಾಗಿ ಬಳಸಬೇಡಿ. ದೀಪವನ್ನು ಅರಿಶಿನ ನೀರಿನಲ್ಲಿ ನೆನೆಸಿ ಒಣಗಿಸಿ ಆ ದೀಪಕ್ಕೆ ಅರಿಶಿನ ಕುಂಕುಮ ಇಟ್ಟು ಪೂಜಾ ಕೋಣೆಯಲ್ಲಿ ಇಡಬೇಕು. ಈ ಮಣ್ಣಿನ ದೀಪದ ಒಳಗೆ ಸ್ವಲ್ಪ ಅರಿಶಿನ ಮತ್ತು 2 ಹನಿ ಹಸಿ ಹಸುವಿನ ಹಾಲು ಸೇರಿಸಿ ಕಲಸಿದರೆ ಶ್ರೀಗಂಧದಂತಹ ತಿಲಕ ಸಿಗುತ್ತದೆ. ಆ ಭೂಮಿ ಇರುವ ತಿಲಕವಿದು. ಸೋಮವಾರ ಬೆಳಗ್ಗೆ ಸ್ನಾನದ ನಂತರ ಈ ತಿಲಕವನ್ನು ತಯಾರಿಸಿ ಮತ್ತು ಈ ತಿಲಕವನ್ನು ನಿಮ್ಮ ಹಣೆಯ ಮೇಲೆ ಇಟ್ಟುಕೊಂಡು ದೇವರನ್ನು ಸ್ಮರಿಸಿ ನಿಮ್ಮ ಇಷ್ಟಾರ್ಥವನ್ನು ಹೇಳಿಕೊಳ್ಳಿ. ನಿಮ್ಮ ಸ್ವಂತ ಭೂಮಿ ಖರೀದಿಸಲು ನೀವು ಬಯಸುವಿರಾ? ಆ ಜಾಗದಲ್ಲಿ ಮನೆ ಕಟ್ಟಬೇಕೋ ಭೂಮಿ ಮಾರಬೇಕೋ ಆ ಪ್ರಾರ್ಥನೆ ಮಾಡಿ. ಹಣೆಯಲ್ಲಿ ಈ ತಿಲಕವಿಟ್ಟುಕೊಳ್ಳಬೇಕು. ಅದುವೇ ಪರಿಹಾರ. 11 ಸೋಮವಾರದ ಮೊದಲು ನೀವು ಇದನ್ನು ಮಾಡಿದರೆ ನಿಮ್ಮ ನಿರ್ದಿಷ್ಟ ಸಮಸ್ಯೆಯು ಪರಿಹರಿಸಲ್ಪಡುತ್ತದೆ. ಪುರುಷರು ಕೂಡ ಇದನ್ನು ಮಾಡಬಹುದು. ಮಹಿಳೆಯರು ಕೂಡ ಇದನ್ನು ಮಾಡಬಹುದು. ಮಹಿಳೆಯರಿಗೆ ಮುಟ್ಟು ಸಂಭವಿಸಿದರೆ ಆ ವಾರವನ್ನು ಬಿಟ್ಟುಬಿಡಿ ಮತ್ತು 11 ವಾರಗಳವರೆಗೆ ಎಣಿಸಿ ಇತ್ಯರ್ಥವಾಗುತ್ತದೆ. ಭೂಮಿಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಪರಿಹರಿಸಲು ಇದು ಸರಳ ಪರಿಹಾರವಾಗಿದೆ. ಭೂಮಿಯ ದೀಪ ಮಂಗಳ ಅರಿಶಿನ ಗುರು ಭಗವಾನ್ ಹಾಲು ಚಂದ್ರ ಭಗವಾನ್ ಅದರಲ್ಲಿ ಸುರಿದು ಈ 3 ಗ್ರಹಗಳು ನಾವು ತಿಲಕವನ್ನು ಇಟ್ಟಾಗ ನಮ್ಮ ಪ್ರಾರ್ಥನೆಯನ್ನು ಶೀಘ್ರದಲ್ಲೇ ಪೂರೈಸುತ್ತದೆ. ಈ 3 ಗ್ರಹಗಳು ಸಮಾಧಾನಗೊಳ್ಳುತ್ತವೆ ಮತ್ತು ಭೂಮಿಗೆ ಸಂಬಂಧಿಸಿದ ಸಮಸ್ಯೆಗಳು ಪರಿಹಾರವಾಗುತ್ತವೆ ಎಂಬ ನಂಬಿಕೆ ನಿಮಗೂ ಇದ್ದರೆ ಈ ಪರಿಹಾರವನ್ನು ಮಾಡಿ ಮತ್ತು ಲಾಭವನ್ನು ಪಡೆದುಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.